ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಶೀಲಾ ವೀರಭದ್ರಪ್ಪ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕೋರುತ್ತಾ, ನಾನಿವತ್ತು ಲೇಜಿ ಸಂಡೇ ಇದು ನಂದು ಸಂಡೇ ವ್ಲಾಗ್ ಇದು. ನಾನು ಸಂಡೇ ಸ್ವಲ್ಪ ಎದ್ದಿದ್ದು ಲೇಟು, ಯಾಕಂದರೆ ಮಕ್ಕಳು ಮಲಗಿರ್ತಾರೆ. ನಾನು ಎದ್ದು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಸ್ವಲ್ಪ ಹಾಗೆ ನಿದ್ದೆ ಮಾಡಿದೆ. ನಂತರ ತಿಂಡಿಗೆ ನಮ್ಮ ಕಡೆ ಜೋಳದ ಮುದ್ದೆ ಎಲ್ಲ ಜೋರು. ಉತ್ತರ ಕರ್ನಾಟಕದವರು ಜೋಳ ತಿಂದರೆ ತೋಳದಂಥ ಶಕ್ತಿ ಅಂತ ಹೇಳಿ ಜೋಳದ ಮುದ್ದೆ ಮತ್ತು ಉದ್ಕ ಬೇಳೆ ಕಟ್ಟಿಗೆ ಸಬ್ಸಿ ಸೊಪ್ಪು ತೊಗರಿಬೇಳೆನ ಸೇರಿಸಿ ಬೇಯಿಸಿ ಅದ್ರ ಕಟ್ಟು ಬಸ್ತು ಆ ಕಟ್ಟಿಗೆ ಬದನೆಕಾಯಿ, ಟೊಮೊಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ ಹುರಿದ್ಬಿಟ್ಟು ಬೆಳ್ಳುಳ್ಳಿ ಉಪ್ಪು ಸೇರಿಸಿ ಮಿಕ್ಸಿ ಮಾಡಿ ಆ ಕಟ್ಟಿಗೆ ಮಿಕ್ಸ್ ಮಾಡಿ ತೆಗೆದು ತೊಗರಿಬೇಳೆ ಸಬ್ಸಿ ಸೊಪ್ಪು ಬೆಂದಿರೋದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಉದ್ಕ ಮತ್ತು ಕಾಳು ರೆಡಿ ಆಗುತ್ತೆ. ನಮ್ಮ ಕಡೆ ಭಾಳ ಸ್ಪೆಷಲ್ ಇದು. ಎಲ್ಲರೂ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಹಾಗಾಗಿ ನಾನು ಸಬ್ಸಿ ಸೊಪ್ಪು ಫ್ರೆಶ್ಶಾಗಿ ಸಿಕ್ಕಿತ್ತು, ಮಾಡೋಣ ಅಂತ ರೆಡಿ ಮಾಡಿದೆ. ಮುದ್ದೆ ಮಾಡೋದಕ್ಕೆ ಇಟ್ಕೊಂಡ್ಬಿಟ್ಟು ಹಾಲು ಕಾಸೋಕೆ ಇಟ್ಕೊಂಡೆ. ಒಂದೆರಡು ಚೊಂಬು ನೀರು ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅದಕ್ಕೆ ಬನ್ಸಿ ರವೆ ಹಾಕಿ ಅದನ್ನು ಚೆನ್ನಾಗಿ ಕುದ್ದಾದಮೇಲೆ ನನ್ನ ಕೈಯಿಂದ ಒಂದು 2-3 ಹಿಡಿಯುವಷ್ಟು ಹಿಟ್ಟು ಹಾಕಿ ಅದಕ್ಕೆ ಒಂದು ಅರ್ಧ ಚೊಂಬು ನೀರು ಹಾಕಿ ಕಲಸಿ ಆ ಕಲಸಿದ ನೀರನ್ನ ಕುದಿಯೋ ಮುದ್ದೆ ಪಾತ್ರೆಗೆ ಬಿಟ್ಟೆ. 10 ಗಂಟೆ ಆಗಿತ್ತು. ನಮ್ಮ ಮನೆಯವ್ರು ಬಂದಿರಲಿಲ್ಲ. ಅವ್ರಿಗೆ ಗೊತ್ತು ಸಂಡೆ ತಿಂಡಿ ಲೇಟು ಅಂತ. ಅಷ್ಟರಲ್ಲೇ ಕರಿಬೇವಿನ ಸೊಪ್ಪು ಒಣಗ್ಸೋಕೆ ಇಟ್ಟಿದ್ದೆ. ಬಟ್ಟೆ ಐರನಿಗೆ ಕೊಟ್ಟಿರೋ ಬಂದಿದ್ವು. ಪಾತ್ರೆ ಇನ್ನೂ ಹಂಗೆ ಇದ್ದವು, ತೊಳೆಯೋಕ್ಕಾಗಿರಲಿಲ್ಲ ಪಾತ್ರೆ. ಮುದ್ದೆ ಕುದೀತಾ ಇತ್ತು. ಇದು ಚೆನ್ನಾಗಿ ಕುದಿಬೇಕು. ಕುದ್ದಾದ ನಂತರ ಒಣಗಿದ ಹಿಟ್ಟು ಇದಕ್ಕೆ ಹಾಕಿ ಕೂಡಿಸ್ಬೇಕು. ಆವಾಗ ಜೋಳದ ಮುದ್ದೆ ರೆಡಿ ಆಗುತ್ತೆ. ಎಸ್ಪೆಷಲಿ ನಮ್ಮ ಕಡೆ ಜೋಳದ ಮುದ್ದೆ ಜಾಸ್ತಿನೇ. ಎಲ್ರಿಗೂ ಜೋಳದ ಮುದ್ದೆ ಮಾಡೋದು ಗೊತ್ತಿರುತ್ತೆ. ನಾನು ಈ ಥರ ಯಾವಾಗಲೂ ಮಾಡೋದು. ನೀರು ಕುದಿಯುವಾಗ ಸ್ವಲ್ಪ ಬನ್ಸಿ ರವೆ ಆಗಲಿ, ಹೋಳ್ಗೆ ರವೆ ಆಗಲಿ, ಇಡ್ಲಿ ರವೆ ಆಗಲಿ, ಯಾವುದಾದ್ರೂ ಒಂದು ರವದ ರೀತಿಯಲ್ಲಿರುವಂಥ ಪದಾರ್ಥನ ಮುದ್ದೆ ಮಾಡುವಾಗ ಹಾಕಿದರೆ ನೀರು ಕುದಿಯುವಾಗ ಹಾಕಬೇಕು. ಮುದ್ದೆ ಗಂಟಿಲ್ದಂಗೆ ಚೆನ್ನಾಗಿ ಬರುತ್ತವೆ. ನಾನು ಯಾವಾಗಲೂ ಉಪ್ಪಿಟ್ಟು ರವೆ ಅಂದರೆ ಬನ್ಸಿ ರವೆನೇ ಹಾಕಿರ್ತೀನಿ. ಈ ಮುದ್ದೆ ಬೆಂದತ್ತೋ ಇಲ್ಲೋ ಅಂತ ನೋಡಬೇಕಂದ್ರೆ ಸ್ವಲ್ಪ ನೀರು ಮುಟ್ಟಿ ಕೈಯಿಂದ ಈ ಥರ ಮಾಡಿದಾಗ ಕೈಗೆ ಹತ್ತಬಾರ್ದು ಅದು. ಆವಾಗ ಮುದ್ದೆ ಬಂದಿದೆ ಅಂತ ಅರ್ಥ. ಚೆನ್ನಾಗಿ ಮುದ್ದೆ ಕುದ್ದಿತ್ತು. ಅದೇ ಥರ ಹೊಟ್ಟೆನೂ ಹಸಿವಾಗಿತ್ತು. ಈ ಮುದ್ದೆ ಎಲ್ಲ ಬೇಯೋದಕ್ಕೆ ಬಿಟ್ಟು ಕಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಗುರಳ್ ಪುಡಿ ಬೇಕಾಗಿತ್ತು. ಇದ್ರ ನಡುವೆ ಗುರಳ್ ಪುಡಿನೂ ಸ್ವಲ್ಪ ಮಾಡಿಕೊಂಡೆ. ಉದಕಕ್ಕೆ ಮೇನ್ ಇಂಗ್ರೀಡಿಯನ್ನೇ ಗುರಳ್ ಪುಡಿ, ನಿಂಬೆಹಣ್ಣಿನ ರಸ ಇದಕ್ಕೆ ಇದ್ಬಿಟ್ರೆ ಭಾಳ ರುಚಿ. ನೆಗಡಿ, ಕೆಮ್ಮು, ಶೀತ ಆದಾಗ ಈ ಉದ್ಕ ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ರೆ ಅಂತೂ ಭಾಳ ರುಚಿ. ನೆಗಡಿ ಎಲ್ಲ ಹೋಗ್ಬಿಡುತ್ತೆ. ನಮ್ಮ ಕಡೆ ಎಲ್ಲ ನೆಗಡಿ ಆದಾಗ ಅದನ್ನು ಮಾಡಿ ತಿನ್ನಿಸ್ತಿದ್ರು. ನಾವು ಸಣ್ಣ ಮಕ್ಕಳಿದ್ದಾಗ ಬೆಳ್ಳುಳ್ಳಿ ಜಾಸ್ತಿ ಹಾಕಿಬಿಟ್ಟು ಕಟ್ ಮಾಡ್ತಿದ್ರು ಉದ್ಕನ. ತುಂಬ ರುಚಿಯಾಗಿರ್ತಿತ್ತು. ನೋಡಿ, ನಾನು ಮುದ್ದೆ ತೊಟ್ಟು ಈ ಥರ ಸಾಂಬಾರು ಒಗ್ಗರಣೆ ಕೊಡೋ ಕೈಯಿಂದನೇ ಮುದ್ದೆ ಶೇಪ್ ಮಾಡಿ ಹಾಕ್ತೀನಿ. ಮುಂಚೆ ಎಲ್ಲ ದೊಡ್ಡದೊಂದು ಕಟ್ಗೆದು ಇದ್ರದ್ದೇ ಮುದ್ದೆ ಮಾಡೋದು ಕಟ್ಗೆ ರೌಂಡ್ ಶೇಪ್ ಬರೋ ಅಂಥದ್ದೇ ಇತ್ತು ಮನೆಯಲ್ಲಿ. ಅದೆಲ್ಲೋ ಮಿಸ್ ಆಗೋಯಿತು. ಇದರಿಂದನೇ ನಾನು ಯಾವಾಗಲೂ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದರಿಂದನೇ ಮುದ್ದೆ ಮಾಡೋದು. ಹಾಗಾಗಿ ಇದರಿಂದನೇ ಮುದ್ದೆ ಮಾಡಿದೆ. ಒಂದು 4 ಮುದ್ದೆ ಮಾಡಿದೆ. ನಾನು, ನನ್ನ ಮಗ, ನಮ್ಮ ಮನೆಯವರು. ಒಂದು ಮುದ್ದೆ ಎಕ್ಸ್ಟ್ರಾ ಉಳಿತು. ಅದನ್ನು ಹಾಟ್ ಬಾಕ್ಸಿಗೆ ಹಾಕಿಟ್ಕೊಂಡೆ. ಮಧ್ಯಾಹ್ನ ಬೇಕಾದರೆ ಊಟ ಮಾಡಿದ್ರಾಯಿತು ಅಂತ. ಇಲ್ಲಾಂದರೆ ಅದನ್ನೇ ರಾತ್ರಿಗೆ ಅದರಿಂದ ರೊಟ್ಟಿನೂ ಮಾಡೋಕ್ಕೆ ಬರುತ್ತೆ. ರಾತ್ರಿ ಊಟಕ್ಕೆ ರೊಟ್ಟಿನೂ ಮಾಡೋಕ್ಕೆ ಬರುತ್ತೆ. ಮಧ್ಯಾಹ್ನ ಊಟ ಅದನ್ನೇ ಮಾಡಿದ್ರಾಯಿತು ಅಂತ. ಏನೋ ಆದರೂ ಒಂದು ಮಾಡ್ಕೊಂಡು ತಿಂದ್ರಾಯಿತು ಅಂತೇಳಿ ಕಟ್ಟು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಗುರಾಳ್ ಪುಡಿ, 1-2 ಹನಿ ನಿಂಬೆಹಣ್ಣಿನ ರಸ ಹಾಕಿ ಕಲಿಸ್ಬಿಟ್ಟು, ನಮ್ಮ ಮನೆಯವ್ರು ಬಂದಿದ್ದರು ಊಟಕ್ಕೆ ಆಲ್ರೆಡಿ. ಅವ್ರಿಗೆ ಕೊಡಬೇಕಾಗಿತ್ತು. 10 ಗಂಟೆ ಅವ್ರದ್ದು. 9 ಗಂಟೆ ಅಂದರೆ ಮಸ್ತಾಯ್ತು. ಅವರು ಊಟ ಆಗಲಿ ತಿಂಡಿ ಆಗಲಿ ಟೈಮ್ ಸರಿಯಾಗಿ ಮಾಡೋದು. ಸಂಡೇ ಅಂದರೆ ಸ್ವಲ್ಪ ಅವ್ರಿಗೆ ಗೊತ್ತಿರುತ್ತೆ, ಸ್ವಲ್ಪ ಲೇಟೇ ಸಂಡೇ ಅನ್ನೋದು. ಲೇಜಿ ಸಂಡೇನೇ ಅಂತ ಸಂಡೇಗೆ ನಾನು ಕರೆಯೋದು ಯಾವಾಗಲೂ. ಇದ್ರ ಪಕ್ಕ ಸ್ವಲ್ಪ ಕಾಳು ಹಾಕಿ ಮುದ್ದೆ, ಉದ್ಕ, ಕಾಳು ಕೊಟ್ಟೆ. ಇಂಥ ಫುಡ್ಗಳು ಅಂದರೆ ಅವ್ರಿಗೆ ತುಂಬಾ ಇಷ್ಟ. ನಮ್ಮ ಕಡೆ ಫೇಮಸ್ ಇವೆಲ್ಲ. ನ್ಯೂಸ್ ನೋಡ್ತಾ ಇದ್ದರು. ಹೊಟ್ಟೆ ತುಂಬ ಊಟ ಮಾಡಿದರು. ಅಷ್ಟರಲ್ಲಿ ನಮ್ಮ ಮನೆ ಕೆಲಸಕ್ಕೆ ಕಾರ್ಪೆಂಟ್ರ್ ಬಂದಿದ್ದರು.
ಕಟ್ಟಿಗೆ ಎಲ್ಲ ಕಟ್ ಮಾಡಿ ಶಾಮಿನಿ ಕಳ್ಸೋಕ್ಕೆ ಅದಕ್ಕೆಲ್ಲ ಪಾಲಿಷ್ ಮಾಡಿ ಶೇಪ್ ಮಾಡೋದಕ್ಕೆ ಅವರು ಶಾಪಿಗೆ ಹೋಗಿರಲಿಲ್ಲ, ಇವತ್ತು ಮಾಡಿಸ್ತಾಯಿದ್ರು.